ಪ್ರಿಯ ವೀಕ್ಷಕರೇ, ನವೀನ್ ರಾಜ್ ಸಂಶಿಯ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಗದಗಿನಲ್ಲಿ ಇರುವಂತಹ ಶ್ರೀ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಒಳಗೆ ಹೋಗಿ ದರ್ಶನವನ್ನು ಪಡೆದುಕೊಳ್ಳೋಣ. ಸ್ವಯಂಭೂ ಈಶ್ವರ ತ್ರೈಪುರುಷ ಸ್ವಯಂಭೂ ತ್ರಿಕುಟೇಶ್ವರ ಎಂದು ಕಾಲದಿಂದ ಕಾಲಕ್ಕೆ ಕರೆಸಿಕೊಂಡ ತ್ರಿಕುಟೇಶ್ವರ ದೇವಸ್ಥಾನ ಕ್ರಿಸ್ತಶಕ 1002ರಲ್ಲಿ ನಿರ್ಮಾಣವಾಗಿದೆ. ಇದು ಕಲ್ಯಾಣ ಚಾಲುಕ್ಯ ವಾಸ್ತುಶಿಲ್ಪವಾಗಿದ್ದು ಹೊಯ್ಸಳ ಹಾಗೂ ವಿಜಯನಗರ ಅರಸರಿಂದ ಇದು ಅಭಿವೃದ್ಧಿಗೊಂಡಿದೆ. ಗರ್ಭಗುಡಿಯಲ್ಲಿ ತ್ರಿಕುಟೇಶ್ವರ ಸ್ಥಿತನಾಗಿದ್ದು ಇದು ಸ್ವಯಂಭೂ ಎಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪವೆಂದು ಕೃತಪುರ ಮಹಾತ್ಮೆಯಲ್ಲಿ ವಿವರಿಸಲಾಗಿದೆ. ಕಲಾತ್ಮಕ ಕುಸುರಿ ಕೆತ್ತನೆಯಿಂದ ಕೂಡಿ 42 ಕಂಬಗಳುಳ್ಳ ಸಭಾ ಮಂಟಪವಿದೆ. ಸಭಾ ಮಂಟಪದಲ್ಲಿ ನಡೆಯುವ ನೃತ್ಯ ನೋಡಲು ಸುತ್ತಲೂ ಕಕ್ಷಾಸನಗಳಿವೆ. ಈ ದೇವಸ್ಥಾನದ ಸಭಾಮಂಟಪ ಹಾಗೂ ಅಂತರಾಳದ ಬಾಗಿಲು ಚೌಕಟ್ಟುಗಳ ಮೇಲಿನ ಪಟ್ಟಿಕೆಗಳಲ್ಲಿ ಸುಂದರ ಉಬ್ಬು ಶಿಲ್ಪಗಳಿವೆ. ನೃತ್ಯ ಗಣಪತಿ, ಬ್ರಹ್ಮ, ಶಿವ, ವಿಷ್ಣು, ಕಾರ್ತಿಕೇಯ, ಗಜಲಕ್ಷ್ಮಿ, ಅಂತರಾಳದ ಗೋಡೆಯ ಹೊರಮೈಯಲ್ಲಿರುವ ಮಹಾಕಾಳಿ, ಮನ್ಮಥ, ಭೈರವ ಹಾಗೂ ಮುಂತಾದ ಶಿಲ್ಪಗಳಿವೆ. 6 ಹಸ್ತಗಳ ನೃತ್ಯ ಗಣಪತಿ, ನೃತ್ಯಭಂಗಿಯ ಅಷ್ಟಮಾತೃಕೆಯರು ಹಾಗೂ ಅಂಗೈಯಲ್ಲಿ ಶಿವಲಿಂಗಗಳನ್ನು ಹಿಡಿದುಕೊಂಡು ನಿಂತಿರುವ ದಂಪತಿಗಳ ಉಬ್ಬು ಚಿತ್ರಗಳು ಅಪರೂಪವಾಗಿವೆ. ಸಭಾಮಂಟಪದ ಈಶಾನ್ಯ ದಿಕ್ಕಿನಲ್ಲಿರುವ ನಟರಾಜನ ಮೂರ್ತಿಯು ತುಂಬ ಚಲುವಾಗಿ ಕೆತ್ತಲಾಗಿದೆ. ಪ್ರಿಯ ವೀಕ್ಷಕರೇ, ನಾವು ಇವಾಗ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಇದ್ದೇವೆ. ಈ ದೇವಸ್ಥಾನದಲ್ಲಿ ಇರುವಂತಹ ಅರ್ಚಕರನ್ನು ನಾವು ಭೇಟಿ ಮಾಡೋಣ. ನಮಸ್ಕಾರ. ನಮಸ್ಕಾರ ಅರ್ಚಕರೇ, ತಮ್ಮ ಹೆಸರನ್ನು ಹೇಳಿ ಹಾಗೂ ಈ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ನಮ್ಮ ಭಕ್ತಾದಿಗಳಿಗೆ ಸಹಾಯವಾಗುತ್ತದೆ. ಇತಿಹಾಸ ಪೂರ್ವಕ್ಕಿಂತ ತ್ರಿಕುಟೇಶ್ವರ ದೇವಸ್ಥಾನದ ಅರ್ಚಕರು ನಾವು. ನಮ್ಮ ಹೆಸರು ವೆಂಕಟ ಭಟ್, ಗುರುಭಟ್ ಪೂಜಾ. ನಮ್ಮದು ಆನು ವರ್ಷದಿಂದ ಬಂದಿದೆ. ಸುಮಾರು 8ನೇ ಶತಮಾನದ ರಾಜರ ಕಾಲದಿಂದ ಆನು ದೇವಸ್ಥಾನ ಅರ್ಚಕರಾಗಿ ಕೆಲಸ ಇದು ಹಂಗೆ ಮೊಮ್ಮಕ್ಕಳು ಹಂಗೆ ಮುಂದೋದ. ಇದು ಸುಮಾರು 8ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಇದು ದೇವಸ್ಥಾನ ನಿರ್ಮಾಣ ಆಯಿತು. ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಮುಖ್ಯ ದೇವತೆ ಬ್ರಹ್ಮ, ಶಿವ, ವಿಷ್ಣು ಒಂದೇ ಪಾಣಿಪೀಠದಲ್ಲಿ. ಒಂದೇ ಪಾಣಿಪೀಠ ಸ್ವಯಂಭೂ. ಹೌದು. ಇದು ನಿರ್ಮಾಣ ಆಗಿದ್ದು ಅಂದ ಚಾಲುಕ್ಯರ ಕಾಲದಲ್ಲಿ ದೇವಸ್ಥಾನ. ಆಮೇಲೆ ಮುಂದೆ 11ನೇ ಶತಮಾನದ ಹೊಯ್ಸಳರು ಬರ್ತಾರೆ. ಅವರು ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಪುರಾತನ ಸರಸ್ವತಿ, ಅದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಹೋಗಿದೆ. ಮತ್ತೆ ಇಲ್ಲಿ ಟ್ರಸ್ಟ್ನವರು ಅದು ಭಿನ್ನ ಆಗಿದ್ದಕ್ಕೆ ಬೇರೆ ಸ್ಥಾಪನೆ ಮಾಡಿದ್ರು. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ಬೇರೆ ನಿರ್ಮಾಣ ಮಾಡಿದ್ರು. ಅದು ಈಗೆಲ್ಲ ಜನರು ಪ್ರವಾಸೋದ್ಯಮಕ್ಕೆ ಹೋಗಿದ್ರು. ಪುರಾತನ ದೇವಸ್ಥಾನ. ಅದಕ್ಕೆ ಇಲ್ಲಿ ಜನರು ಬರ್ತಾರೆ. ಇಲ್ಲೆಲ್ಲ ಅನುಕೂಲತೆ, ರೋಡ್ ಇದ್ದಿಲ್ಲ, ಪೊಲೀಸ್ ಕ್ವಾರ್ಟರ್ಸ್ನಿಂದ ನೇರವಾಗಿ ಸಂಪರ್ಕ ಮುಳುಗುಂದಾಕದಿಂದ ಸೀದಾ ಇಲ್ಲಿ ಬರ್ಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಾರೆ. ಈ ಗುಡಿಯ ಮಹಿಮೆ ಮಹಾತ್ಮೆ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ? ಸುಮಾರು 8ನೇ ಶತಮಾನದಿಂದ ಇದು ಪುರಾಣ ಪ್ರಸಿದ್ಧವಾದಂದ್ರೆ ಪುರಾಣದೊಳಗೆ ಏನದ, ಇಲ್ಲಿ ತಪಸ್ಸಿನ ಒಂದು ಸ್ಥಳ ಇದು. ತಪಸ್ಸಿನ ಸ್ಥಳ ಅಂತ ಹೇಳ್ಬೋದು ನಾವು. ತಪಸ್ಸಿನ ಸ್ಥಳ ಇದು. ಇಲ್ಲಿ ಋಷಿಮುನಿಗಳ ವಾಸವಾಗ್ತಿದ್ರು. ಇದೇ ಸ್ಥಳದಲ್ಲಿ ಋಷಿಮುನಿಗಳು ಸಹ ಇರ್ತಿದ್ರು. ಪ್ರತಿನಿತ್ಯ ಇದು ಹೋಮ ಹವನಗಳನ್ನು ಮಾಡ್ತಿದ್ರು. ಇಲ್ಲಿ ಅಂದ್ರೆ ಇವನ್ನ ಬ್ರಹ್ಮದೇವರ ಮೊಮ್ಮಗ ಆವ ಇಲ್ಲಿ ಇವನ್ನೆಲ್ಲ ಹೋಮ ಹವನ ಋಷಿಗಳನ್ನು ಕರ್ಕೊಂಡು ಮಾಡೋ ಹೊತ್ನಾಗ ಇಲ್ಲಿ ನಾಗಾರ್ಜುನ ಅಂತ ರಾಕ್ಷಸ ನಾಗಾವಿ ಗುಡ್ಡದಾಗ ಇರ್ತಿದ್ದವ. ಅವ ಇಲ್ಲೆಲ್ಲ ಇವ್ರಿಗೆಲ್ಲ ಉಪಟಳ ಕೊಡ್ತಿದ್ದ. ಬಂದವ್ರಿಗೆಲ್ಲ ತೊಂದರೆ ಕೊಡೋದು, ಭಕ್ಷಣ ಮಾಡೋದು ಮಾಡ್ತಿದ್ದ. ಅವಾಗ ಅವರು ಋಷಿಗಳಿಗೆ ಏನ್ ಮಾಡಿದ್ರು, ಪ್ರಾರ್ಥನೆ ಮಾಡ್ಕೊಂಡ್ರು ಈಶ್ವರಗೆ. ಮಾಡಿದಾಗ ಅವರು ನಮ್ಮ ಕಡೆಯಿಂದ ಅಸಾಧ್ಯರು, ನಮ್ಮ ಭಕ್ತಾಗ ಹೇಳ್ತೀವಿ, ಅವನು ಕನಸುಗಳನ್ನ ಪ್ರೇರಣೆ ಮಾಡಿದ್ರು ಅರ್ಜುನ್. ಅವರು ಇರೋಲ್ಲೇ ವಿರಾಟ ಪರ್ವ ಅಂದ್ರೆ ಈ ಹಾನಗಲ್ದಾಗ ಅವರು ವಿರಾಟ್ ರಾಜನ ಆಸ್ಥಾನದೊಳಗಿದ್ರು. ಅವರು ಅವನ ಪ್ರೇರಣೆ ಹಾಕಿ ಅರ್ಜುನ ಬಂದು ಇವನ್ನ ಸಂಹಾರ ಮಾಡಿದ. ನಾಗಾರ್ಜುನ ಸಂಹಾರ ಮಾಡಿದ. ಅವಾಗ ಪ್ರತ್ಯಕ್ಷ ಆದಾಗ ನನಗೆ ಯಾವ ವರ ಬೇಡ, ಏನಿಲ್ಲ, ನೀವು ಇಲ್ಲೇ ವಾಸ ಆಗ್ಬೇಕು. ಅದಕ್ಕೆ ಇದು ಕ್ಷೇತ್ರ
ಪ್ರಸಿದ್ಧ ಕ್ಷೇತ್ರ ಕಾಶಿಯಷ್ಟ ಮಹತ್ವ ಆಗುತ್ತೆ ಹಾ. ಅಂತ ಬೇಡ್ಕೊಂಡ ಇಲ್ಲಿ ಅವು 3 ಸ್ಥಾಪನ ಆದವು. ಅದಕ್ಕೆ ಇಲ್ಲಿ ಏನದ ವಿಶೇಷ ಮೇನ್ ಏನದ ತ್ರಿಕುಟೇಶ್ವರ ಅದ್ರ ಕಾರಣದಿಂದ ನೀವು ತ್ರಿಕುಟೇಶ್ವರ ದೇವಸ್ಥಾನ ಅಂತ ಹೇಳ್ತೀರಾ? ಅಂದ್ರೆ ಬ್ರಹ್ಮ ಶಿವ ವಿಷ್ಣು ಅದೇ ಕಾರಣದಿಂದ ತ್ರಿಕುಟೇಶ್ವರ ದೇವಸ್ಥಾನ ಅಂತ ಹೇಳಾಗ್ತದೆ. ಲಿಂಗ ರೂಪದೊಳಗ ಇವತ್ತು ವಿಶೇಷ ಅಂದ್ರೆ ಅಲಂಕಾರಕ್ಕೆ ಮುಕೋಟವೆಲ್ಲ ಹಾಕಿರ್ತೀವಿ. ಮುಕೋಟವು ಅವು ಮತ್ತೆ ಮ್ಯಾಲ ನಾಳೆ ತೆಗೆದಿದ್ದೀವಿ ಒಟ್ಟು ಟ್ರಸ್ಟ್ ಆಮೇಲೆ ಇಲ್ಲಿ ಮಹಾಶಿವರಾತ್ರಿ ದೊಡ್ಡ ಮಹಾಶಿವರಾತ್ರಿ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಜನ ಸೇರ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ 3 ಬ್ರಹ್ಮ ಶಿವ ವಿಷ್ಣು, ಆ ಕಡೆ ತ್ರ್ಯಂಬಕೇಶ್ವರ ಅಂತ ಹೇಳಿ ಅಲ್ಲಿ 3, ಚಂಡಿಕೇಶ್ವರ ಅಂತ ಹೇಳಿ ಒಂದೇ ಪಾನಿಪೀಠದೊಳಗೆ 3 ಒಂದೇ ಪಾನಿಪೀಠದೊಳಗೆ 3 ಹೊರಗಡೆ 3 ಬೇರೆ ಸಪ್ರೇಟ್ ಒಟ್ಟು 12 ಜ್ಯೋತಿರ್ಲಿಂಗ ಇಲ್ಲೇ ದರ್ಶನ. ಅಂದ್ರೆ ನಮ್ ಸೌಭಾಗ್ಯ ಅಂತ ಹೇಳ್ಬೋದು, ಒಂದೇ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಆಗ್ತದೆ. ರಾಮಲಿಂಗೇಶ್ವರ, ಚಂಡಿಕೇಶ್ವರ, ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ಇದು ರುದ್ರತೀರ್ಥ ಇತ್ತು ಭಾಗದ ರುದ್ರತೀರ್ಥ. ಅದ್ರ ಬಾಜಿಗೆ ಬ್ರಹ್ಮಲಿಂಗೇಶ್ವರ, ಅದು ಇಷ್ಟು ದೊಡ್ಡ ಈಶ್ವರ. ಇಲ್ಲಿ ಈ ಬರೀ ಈಶ್ವರನಾಗೆ ಗಣಪತಿ ಬಹಳವ, ಗಣಪತಿ ಮೂರ್ತಿಗಳು. ಆಯ್ತು, ದೇವರ ಮಹಿಮೆ ಅಪಾರ. ಇಲ್ಲಿ ಗಣಪತಿ ಅದ. ಈ ಹಂಪಿ ಒಳಗೆ ಏನ್ ಆಗವಲ್ಲ ಸಾಸಿವೆ ಗಣಪತಿ ಆ ಟೈಪ್ ಇಲ್ಲಿ ಏನದ ವಿಶೇಷ ಅದ. ಅಶ್ವಗಳು ಇದೇ ದೇವಸ್ಥಾನ ಅಷ್ಟಭುಜ ಮಹಾಗಣಪತಿ ಆ ಕಡೆ ಅದ. ಇದು ವಿಶೇಷ ಗಣಪತಿ. ಇಲ್ಲಿ ಕಾಲಭೈರವ, ಇಲ್ಲಿ ಕಾಲಭೈರವ ಒಳಗಡೆ ದಕ್ಷಿಣಾಮೂರ್ತಿ ಅಂತೇಳಿ ಅಂದ್ರೆ ಪ್ರಥಮ ಅವತಾರ, ಶಿವನ ಅವತಾರ, ಪ್ರಥಮ ಅವತಾರ, ಗುರು ಸ್ಥಾನ ದಕ್ಷಿಣಾಮೂರ್ತಿ ಅಂತೆ. ಅವು ಎಲ್ಲ ಅಲ್ಲಿ ಬಿಡ್ಕೋತಾರೆ ವಿದ್ಯಾರ್ಥಿಗಳು. ಆಮೇಲೆ ವಿವಾಹ ತೊಂದರೆ ಆದವು ಬಿಡ್ಕೋತಾರೆ, ಹಿಂಗೆ ಪ್ರದಕ್ಷಿಣೆ ಹಾಕೋದು. ಆಮೇಲೆ ಮಹಾಪ್ರದಕ್ಷಿಣೆ ಆ ಕಡೆ ಹಾಕೋದು. ಇದು ಚಿಕ್ಕದು. ಆಯ್ತು ಅರ್ಚಕರೇ, ತುಂಬಾ ಧನ್ಯವಾದಗಳು. ನಮ್ಮ ನವೀನ್ ರಾಜ್ ಸಾಹಿತ್ಯ ಚಾನೆಲ್ ವತಿಲಿಂದ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು. ಇಲ್ಲಿ ವಿಶೇಷ ಗಣಪತಿ ಅಂದ್ರೆ 7 ಅಶ್ವಗಳು ರಥಾರೂಢ. ಇಲ್ಲಿ ಕಾಲಭೈರವ ಅಂದ್ರೆ ಈಶ್ವರನ ಅವತಾರ ಇದು. ಇಲ್ಲಿ ವಿಶೇಷ ಎಲ್ಲ ಏನೋ ತೊಂದರೆ ಇರ್ತಾವ ಅವರೆಲ್ಲ ಬಿಟ್ಕೊಂಡು ಪೂಜೆ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಿರ್ತಾರೆ. ಅಂದ್ರೆ ಕುಂಬಳಕಾಯಿ 2 ಹೋಳು ಮಾಡಿ ಒಂದು ಹೋಳಿನೊಳಗೆ ದೀಪ ಹಚ್ತಾರೆ. ಇಲ್ಲಿ ಕಾಲಭೈರವ. ಮಹಿಷಾಸುರ ಮರ್ದಿನಿ. ಇಲ್ಲಿ ಭೈರವ ಅದೇ ಕಾಲಭೈರವ. ಇದು ಬರೋ ಭೈರವ. ಭೈರವ ಅಂತಂದ್ರೆ ಏನು ಅಗ್ನಿಕುಂಡದೊಳಗೆ ದ್ರಾಕ್ಷಾಯಣಿ ಹಾರ್ಕೋತಾಳ ಆ ಟೈಮ್ನಾಗ ಈಶ್ವರ ಒಂದು ಜುಟ್ಟ ಕಿತ್ತೊಗಿತಾನ. ಜಟ ಕಿತ್ತೊಗದಾಗ ಅವಾಗ ಭೈರವ ಹೊಡ್ತಾನ. ಭೈರವ ಇವ್ರ ನಾಶ ಮಾಡ್ತಾನೆ ಅಂತ ಕೊಡ್ತಾನ ಇವನ್ನ ಪ್ರಜಾಪತಿನ. ಆಮೇಲೆ ಅವರು ಸಮಾಧಾನ ಮಾಡಿ ಇದು ಮಾಡ್ತಾರೆ. ಅವಾಗ ನಾಟ್ಯ ತಾಂಡವ ನೃತ್ಯ ಮಾಡ್ತಾನೆ ಈಶ್ವರ ಶಾಂತ ಆಗೋದಾಗ. ಚಾಲುಕ್ಯರ ಸಿಂಬಾಲ್ ಇವೇನು ರಂಧ್ರನು ಸಹಿ ಅವ ಬೆಳಕು ಬರಲಿಲ್ಲ. ಆಮೇಲೆ ನಡುವ ಆಟ ನಕ್ಷತ್ರ ಒಂದು ಆಟು ಜಾಲಾಂಧ್ರ ಅಂತ. ಜಾಲಾಂಧ್ರ ಅಂದ್ರೆ ಪುರಾತನ ಕಾಲದಲ್ಲಿ ಇರುವಂತಹ ಕಿಟಕಿಗಳು ಅದ. ಇಲ್ಲಿ 10ನೇ ಶತಮಾನದೊಳಗೆ ರಾಜರ ಆಳ್ಕೆ ಒಳಗೆ ಚಾಲುಕ್ಯರಾದ ನಂತರ ಮತ್ತು ನಡುವೆ ಬೇರೆ ಬರ್ತಾರೆ. ಅವರು ತ್ರ್ಯಂಬಕೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ನನಗೆ ಅಟ್ಯಾಚ್ಮೆಂಟ್ ಇದೆ. ಕ್ರಾಸ್ಮ್ಯಾನ್ ವಾಸ್ತುಶಿಲ್ಪ. ಇಲ್ಲಿ ಬ್ರಹ್ಮ ಶಿವ ವಿಷ್ಣು ಒಂದೇ ಪಾನಿಪೀಠ ತ್ರ್ಯಂಬಕೇಶ್ವರ ವಿಶೇಷತೆ ಅಂತ ಹೇಳ್ಬೋದು ನಾವು. ವಿಶೇಷ
ಇದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ದರ್ಶನ ತಗೋದು ತ್ರ್ಯಂಬಕೇಶ್ವರ ಇಲ್ಲಿ ದರ್ಶನ ತಗೋ. ನಿಜ ಅರ್ಚಕರೇ. ಇಲ್ಲಿ ಮಹಾನಂದಿ, ಹಾ. ಇದು ಚಿಕ್ಕ ನಂದಿ. ಹಾ. ಇಲ್ಲಿ ಏನದ ಭಕ್ತರು ಅಲ್ಲಿ ಕೋಡವಲ್ರಿ ಎರಡು, ಹಾ, ಹಾ. ಅದ್ರ ಹಿಂಗ್ ಕೈ ಇಡ್ಬೇಕು, ಹಿಂಗ್ ನೋಡಿದ್ರೆ ನೇರವಾಗಿ ಮಧ್ಯದಲ್ಲಿ ಲಿಂಗು ಕಾಣ್ತದೆ. ಹಾ. ಈ ನಂದಿ ಕೋಡಿನ ಮಧ್ಯದಲ್ಲಿ ಹಾ. ನೋಡ್ಬೋದಾ ಅರ್ಚಕರೇ? ನೋಡ್ರಿ. ಹಾ. ಈ ನಂದಿ ಕೋಡಿನ ಮಧ್ಯದಲ್ಲಿ ನೋಡಿದಾಗ ಶಿವನ ಮುಖವನ್ನು ಸರಿಯಾಗಿ ನಾವು ದರ್ಶನ ಪಡೆಯಬಹುದು. ಇಲ್ಲೇ ನೋಡಿ ಇಲ್ಲಿ ಈಗ ಕಾರ್ತಿಕೋತ್ಸವ ಇದ್ದದಕ್ಕೆ ಇವತ್ತಿಂದ ಚಾಲು ಅಲ್ಲ ಕಾರ್ತಿಕ. ಹಾ. ಅದೆಲ್ಲ ಈ ಕಾರ್ತಿಕೋತ್ಸವ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಅದಕ್ಕೆ ಹಾ. ಅರ್ಚಕರೇ, ಈ ನಂದಿ ದೇವರು ವಿಶೇಷತೆ ಏನಂತ ಹೇಳ್ಬೋದು ನಾವು? ಅಲ್ಲಿ ಇಲ್ಲಿ ಭಕ್ತರು ತಮ್ಮ ಬೇಕಾದ ಕಾರ್ಯ ಆಗ್ಬೇಕು ಅಂತಂದ್ರೆ ಏನಾದ್ರೂ ಮನಸ್ಸಿನಲ್ಲಿ ಗಂಟೆ ಕಟ್ತಾರ. ಹಾ. ಆಮೇಲೆ ಗಂಟೆ ಕಟ್ತಾರ, ಹಾ. ಇವ್ನ ಕಿವಿ ಒಳಗೆ ಹೇಳ್ತಾರ ಹಾ, ಹಾ, ನಂದು ಇಂಥದ್ ಬೇಡಿಕೆ ಅದ ಪೂರೈಸು ಅಂತ ಹೇಳಿ. ಅಂದ್ರೆ ಈ ನಂದಿ ಮುಖಾಂತರ ಶಿವನಿಗೆ ಹೋಗ್ಬಿಡ್ತದೆ. ಹಾ. ಇದೇ ವಿಶೇಷ ಐತಿ. ಅಂದ್ರೆ ಗಂಟಿಯನ್ನು ಕಟ್ಟಿ ಆಮೇಲೆ ನಂದಿಯ ಮುಖಾಂತರ ನಂದಿ ಕಿವಿಯಲ್ಲಿ ಹೇಳಾಗ್ತದೆ, ಹೇಳಿದ್ರೆ ಅವ್ನು ಬಿಡ್ತದೆ, ದೇವರಿಗೆ ಮುಟ್ಟುತ್ತೆ. ಇಮಿಡಿಯೇಟ್ ನಂದಿ ಇಮಿಡಿಯೇಟ್. ನೋಡಿ ವೀಕ್ಷಕರೇ, ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಇತ್ತಂತಂದ್ರೆ ಆ ಕಲ್ಪನೆಯನ್ನು ನಾವು ದೇವರ ಬಳಿ ಬಂದು ಹೇಳ್ಬೋದು. ಹೇಳಿ ಒಂದು ಗಂಟಿಯಾದ ಕಟ್ಟಿ ಆಮೇಲೆ ಇದೇ ತರಹ ನಂದಿ ಕಿವಿಯಲ್ಲಿ ಹೇಳಿದ್ದಾದರೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಮನಸ್ಸಲ್ಲಿ ಏನಿದೆಯಲ್ಲ ಆ ಕೋರಿಕೆ ದೇವರನ್ನು ತಲುಪುತ್ತದೆ ಅಂತ ನಮ್ಮ ಅರ್ಚಕರು ಹೇಳ್ತಾರೆ. ಎಷ್ಟು ವಿಶೇಷವಾಗಿರ್ಬೋದಲ್ವಾ? ಆಮೇಲೆ ಜೂಲ ಹಾಕ್ತಾರೆ. ಜೂಲ ಜೂಲ ಯಾರು ಬೇಡ್ಕೊಂಡಿರ್ತಾರೆ ಜೂಲ ಹಾಕ್ತಾರೆ. ಅವ್ರವ್ರು ಏನು ಬೇಡ್ಕೊಂಡಿರ್ತಾರೆ ಅದನ್ನ ಹಾಕ್ತಾರೆ. ಜೂಲ ಗಂಟಿ. ಈ ಛಾಯಾ ಮಾಯಾ ಅವ್ನ ಹೆಂಡ್ರು, ಅವ್ರ ಪತ್ನಿಯರು ಇಬ್ರು, ಒಂದು ಸೂರ್ಯನಿಗೆ ಛಾಯಾ ಮತ್ತು ಮಾಯಾ. ಈ ಏನು ಪಾದಗಳ ಇದರದ್ದು ವಿನ್ಯಾಸದ ಮೇಲೆ ಆ ಮೂರ್ತಿ ತಯಾರಾಗಿದೆ. ಈಗ 4 ವರ್ಷ ಆಯ್ತು ಪ್ರತಿಷ್ಠಾಪನೆ ಆಗಿ. ಅದ ಮಾಡೆಲ್ಲ ಮಾಡತ್ತ. ಅಂದ್ರೆ ಇದು ಮುಂದಿನ ಮ್ಯಾಲಿಂದೆಲ್ಲ ಮುಂಬೈ ಮ್ಯೂಸಿಯಂದೊಳಗೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದೆ. ಆಮೇಲೆ ಇದೇ ಟೈಪ್ ಇದ್ರೊಳಗದ್ರಿ ಹಳೆ ಬೀಡು ಬೇಲೂರು ಒಳಗದ. ಮುಂದೆ ಈಶ್ವರ, ನಡುವು ನಂದಿ ಅದ. ನಂದಿ ಹಿಂದೆ ಇದೇ ಟೈಪ್ ಸೂರ್ಯನಾರಾಯಣ ಹಿಂದಿದ್ದಾನೆ.